4 ಭಗತ್ ಸಿಂಗ್, 5 ವಿಶ್ವೇಶ್ವರಯ್ಯ ತಂಡ. ನೆಕ್ಸ್ಟ್ 6 ಸುಭಾಷ್ ಚಂದ್ರ ಬೋಸ್. ಒಂದರಿಂದ 20ರಲ್ಲಿ ಯಾವ ಪ್ರಶ್ನೆ ಆಯ್ಕೆ ಮಾಡ್ಕೊಳ್ತೀರಿ? 1ರಿಂದ 20 ಈ ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆನ ನೀವು ಆಯ್ಕೆ ಮಾಡ್ಕೊಳ್ತೀರಿ? ಚಾಯ್ಸ್ ಕೊಟ್ಟಿದ್ದಾರೆ, ಏನು 1ರಿಂದ 20 ಒಳಗಡೆ ಚಾಯ್ಸ್ ಮಾಡ್ಕೋಬೇಕು. ನೀವು ಚಾಯ್ಸ್ ಮಾಡ್ಕೊಂಡು ಕ್ವಶನ್ ಫಸ್ಟ್ ಕೇಳ್ತಾರೆ ನಿಮ್ಮನ್ನು, ಅದು ಹಂಗೆ ಕಂಟಿನ್ಯೂ ಆಗುತ್ತೆ. 1ರಿಂದ 20. 7 ಇವರು ಮೊದಲನೇ ತಂಡದವರಿಗೆ ನೇರ ಪ್ರಶ್ನೆ. 7ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? 9 ಸರಿಯಾದ ಉತ್ತರ. ಮೊದಲನೇ ತಂಡಕ್ಕೆ 10 ಅಂಕ. ಕೂತ್ಕೊಂಡೇ ಹೇಳಿ, ಪರವಾಗಿಲ್ಲ, ಕೂತ್ಕೊಂಡೇ ಹೇಳಿ. ನೆಕ್ಸ್ಟ್ ಕ್ರಮ ಸಂಖ್ಯೆ 9, ಸರಿ 7ನೇ ಪ್ರಶ್ನೆಯನ್ನ ಬಿಟ್ಟು 1ರಿಂದ 20ರಲ್ಲಿ ಯಾವ ಪ್ರಶ್ನೆ ಆಯ್ಕೆ ನಿಮ್ದು? 2ನೇ ತಂಡಕ್ಕೆ. ಮೂರನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. 3ನೇ ಪ್ರಶ್ನೆ ಅವರಿಗೆ ನೇರ ಪ್ರಶ್ನೆ. 2ನೇ ತಂಡಕ್ಕೆ, ಕನ್ನಡ ವರ್ಣಮಾಲೆಯಲ್ಲಿರುವ ರಸ ಸ್ವರಗಳ ಸಂಖ್ಯೆ ಎಷ್ಟು? ಕನ್ನಡ ವರ್ಣಮಾಲೆಯಲ್ಲಿರುವ ರಸ ಸ್ವರಗಳ ಸಂಖ್ಯೆ ಎಷ್ಟು? ತಪ್ಪು ಉತ್ತರ. 6 ಸರಿಯಾದ ಉತ್ತರ. 3ನೇ ತಂಡಕ್ಕೆ 5 ಅಂಕ. ಕುವೆಂಪು ತಂಡಕ್ಕೆ 5 ಅಂಕ. ಹೊರತುಪಡಿಸಿ ಯಾವ ಪ್ರಶ್ನೆ ನಿಮಗೆ ಆಯ್ಕೆ? 2ನೇ ಪ್ರಶ್ನೆ ನೇರ ಪ್ರಶ್ನೆ. 3ನೇ ತಂಡಕ್ಕೆ, ಕನ್ನಡ ವರ್ಣಮಾಲೆಯ 3 ಮುಖ್ಯ ವಿಭಾಗಗಳ್ಯಾವುವು? ಕನ್ನಡ ವರ್ಣಮಾಲೆಯ 3 ಮುಖ್ಯ ವಿಭಾಗಗಳು ಯಾವುವು? ಸರಿಯಾದ ಉತ್ತರ 10 ಅಂಕ 3ನೇ ತಂಡಕ್ಕೆ. ನೆಕ್ಸ್ಟ್ 2, 3, 7 ಹೊರತುಪಡಿಸಿ 1ನೇ ಪ್ರಶ್ನೆ 4ನೇ ತಂಡಕ್ಕೆ, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಂಕಗಳಿವೆ? 49 ಸರಿಯಾದ ಉತ್ತರ. ಭಗತ್ ಸಿಂಗ್ 4ನೇ ತಂಡಕ್ಕೆ. ನೆಕ್ಸ್ಟ್ ನೇರ ಪ್ರಶ್ನೆ 5ನೇ ತಂಡಕ್ಕೆ. 4ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು? 7 ಸರಿಯಾದ ಉತ್ತರ. 10 ಅಂಕ 5ನೇ ತಂಡಕ್ಕೆ. ನೆಕ್ಸ್ಟ್ 6ನೇ ತಂಡ. 6ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? 25 ಸರಿಯಾದ ಉತ್ತರ. 2ನೇ ಸುತ್ತು ಹೋಗ್ತಕ್ಕಂಥ ಸಮಯ. ಈಗ ನಾವು 2ನೇ ಸುತ್ತನ್ನ ಆಗಲೇ 1ನೇ ಸುತ್ತು ಇಲ್ಲಿ ಪ್ರಾರಂಭ ಮಾಡಿದ್ವಿ. ಈಗ 2ನೇ ತಂಡದಿಂದ ಪ್ರಾರಂಭ ಮಾಡಿ. 1ನೇ ಪ್ರಶ್ನೆ. ಮೊದಲನೇ ಸುತ್ತಿನ ಅಂಕ ಈ ರೀತಿ ಪಡೆದಿರ್ತಾರೆ ತಂಡಗಳು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಂಡ 10 ಅಂಕ ಪಡೆದಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ತಂಡ ಯಾವುದೇ ಅಂಕ ಪಡೆದಿಲ್ಲ. ಕುವೆಂಪು ತಂಡ 15 ಅಂಕ ಪಡೆದು ಮೊದಲನೇ ಸ್ಥಾನದಲ್ಲಿದೆ. ಭಗತ್ ಸಿಂಗ್ ತಂಡ 10 ಅಂಕ ಪಡೆದಿದೆ. ವಿಶ್ವೇಶ್ವರಯ್ಯ ತಂಡ 10 ಅಂಕ. ಸುಭಾಷ್ ಚಂದ್ರ ಬೋಸ್ ತಂಡ 10 ಅಂಕ. ಈ 6 ತಂಡಗಳಲ್ಲಿ ಕುವೆಂಪು ತಂಡ ಮೊದಲನೇ ಸ್ಥಾನದಲ್ಲಿದೆ. 21ರಿಂದ 40 ಪ್ರಶ್ನೆಗಳಲ್ಲಿ ಯಾವ ನಿಮ್ಮ ಆಯ್ಕೆಯ ಕ್ರಮ ಸಂಖ್ಯೆ ಎಷ್ಟು? 21ನೇ ಪ್ರಶ್ನೆ, ಮನೆ ಈ ಪದದ ಬಹುವಚನ ರೂಪ ಯಾವುದು? ಮನೆಗಳು ಸರಿಯಾದ ಉತ್ತರ. 2ನೇ ತಂಡಕ್ಕೆ 10 ಅಂಕಗಳು. ನಿಮಗೆ 20
2. 22ನೇ ಪ್ರಶ್ನೆ ಮೂರನೇ ತಂಡಕ್ಕೆ ನೇರ ಪ್ರಶ್ನೆ. ಕರ್ನಾಟಕದ ರಾಜ್ಯದ ಮೊದಲ ಹೆಸರು ಏನು? ಮೈಸೂರು ರಾಜ್ಯ ಸರಿಯಾದ ಉತ್ತರ. ಮೂರನೇ ತಂಡಕ್ಕೆ 10 ಅಂಕಗಳು. 23. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಯಾವ ವರ್ಷ ಬಂದಿತು? 1973 ಸರಿಯಾದ ಉತ್ತರ. 10 ಅಂಕಗಳು 4ನೇ ತಂಡಕ್ಕೆ. 5ನೇ ತಂಡ ನಿಮ್ಮ ಪ್ರಶ್ನೆ ಆಯ್ಕೆ ಪ್ರಶ್ನೆ ಯಾವುದು? 24. ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಯಾರು? ಎಂ ಗೋವಿಂದ ಪೈ ಸರಿಯಾದ ಉತ್ತರ. 5ನೇ ತಂಡಕ್ಕೆ 10 ಅಂಕಗಳು. 25. ಕರ್ನಾಟಕವನ್ನು ಆಳಿದ ಕನ್ನಡದ ಮೊಟ್ಟ ಮೊದಲ ರಾಜವಂಶ ಯಾವುದು? ಕರ್ನಾಟಕವನ್ನಾಳಿದ ಮೊಟ್ಟ ಮೊದಲ ರಾಜವಂಶ ಕನ್ನಡದ ರಾಜವಂಶ ಯಾವುದು? ತಪ್ಪು ಉತ್ತರ. ಸರಿಯಾದ ಉತ್ತರ. 2ನೇ ತಂಡಕ್ಕೆ 5 ಅಂಕಗಳು. 1ನೇ ತಂಡ. ಈಗ ಕದಂಬರು ಸರಿಯಾದ ಉತ್ತರ. ಈಗ ನೇರ ಪ್ರಶ್ನೆ. ಪ್ರಶ್ನೆಗಳ ಆಯ್ಕೆ ಯಾವುದು? 27 ಪ್ರಶ್ನೆ ಸಂಖ್ಯೆ. ಕರ್ನಾಟಕದ ಸಿಂಹ ಎಂದು ಯಾರನ್ನು ಕರೆಯುತ್ತಾರೆ? ಕರ್ನಾಟಕದ ಸಿಂಹ ಎಂದು ಯಾರನ್ನು ಕರೆಯುತ್ತಾರೆ? ಗೊತ್ತಿಲ್ಲ. ಪಾಸ್. ಗಂಗಾಧರ ದೇಶಪಾಂಡೆ ಸರಿಯಾದ ಉತ್ತರ. ಗಂಗಾಧರ ರಾವ್ ದೇಶಪಾಂಡೆ ಸರಿಯಾದ ಉತ್ತರ. 3ನೇ ತಂಡಕ್ಕೆ 5 ಅಂಕಗಳು. ನೆಕ್ಸ್ಟ್ 3ನೇ ಸುತ್ತು 3ನೇ ತಂಡದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. 41ರಿಂದ 60ರವರೆಗಿನ ಪ್ರಶ್ನೆಗಳಲ್ಲಿ ನಿಮ್ಮ ಆಯ್ಕೆ ಯಾವುದು? 42ನೇ ಪ್ರಶ್ನೆಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ರಾಮನಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ರಾಮನಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಅಲ್ಲಿ ಸಪ್ತಮಿ ವಿಭಕ್ತಿ ಸರಿಯಾದ ಉತ್ತರ. 10 ಅಂಕಗಳು 3ನೇ ತಂಡಕ್ಕೆ. 4ನೇ ತಂಡಕ್ಕೆ ನೇರ ಪ್ರಶ್ನೆ. 43ನೇದು ಹೊಸಗನ್ನಡದ ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು? ಅನ್ನು ಸರಿಯಾದ ಉತ್ತರ. 10 ಅಂಕಗಳು 4ನೇ ತಂಡಕ್ಕೆ. ನೇರ ಪ್ರಶ್ನೆ 5ನೇ ತಂಡಕ್ಕೆ. 5ನೇ ತಂಡದ ಪ್ರಶ್ನೆಗಳ ಆಯ್ಕೆ 45ನೇ ಪ್ರಶ್ನೆ. ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಯಾವುದು? ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ ಪತ್ರಿಕೆ ಸರಿಯಾದ ಉತ್ತರ. 5ನೇ ತಂಡಕ್ಕೆ 10 ಅಂಕಗಳು. ನೇರ ಪ್ರಶ್ನೆ ಕೇಳಿದ್ವಿ. ನೆಕ್ಸ್ಟ್ 6ನೇ ತಂಡ 46ನೇ ಪ್ರಶ್ನೆ. ಪೂರ್ಣಚಂದ್ರ ತೇಜಸ್ವಿ ರವರ ತಂದೆಯ ಹೆಸರೇನು? ಪೂರ್ಣಚಂದ್ರ ತೇಜಸ್ವಿ ಅವರ ತಂದೆಯ ಹೆಸರು?
ಯೋಚನೆ ಮಾಡಿ. ಬಹಳ ಸುಲಭವಾದಂಥ ಉತ್ತರ. ಎರಡನೇ ತಂಡ ಕುವೆಂಪು ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ 5 ಅಂಕಗಳು. ಈಗ ನೇರ ಪ್ರಶ್ನೆ. ಕೂತ್ಕೊಂಡೆ 47ನೇ ಪ್ರಶ್ನೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ಒಂದನೇ ತಂಡ ಅದ್ವೈತ ಸಿದ್ಧಾಂತ ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ 5 ಅಂಕಗಳು. ಈಗ ಮತ್ತೆ 41ನೇ ಪ್ರಶ್ನೆ. ಕುವೆಂಪುರವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ? ಕುವೆಂಪುರವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ? ಶ್ರೀ ರಾಮಾಯಣ ದರ್ಶನ ಸರಿಯಾದ ಉತ್ತರ. 10 ಅಂಕಗಳು ಎರಡನೇ ತಂಡಕ್ಕೆ. ಈಗ 3 ಸುತ್ತು ಫಲಿತಾಂಶ ಈ ರೀತಿ ಇದೆ. ಮೊದಲನೇ ತಂಡ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಂಡ 15 ಅಂಕ ಪಡೆದಿರ್ತದೆ 3 ಸುತ್ತಿಗೂ ಸೇರಿ. ಎರಡನೇ ತಂಡ ಕಿತ್ತೂರು ರಾಣಿ ಚೆನ್ನಮ್ಮ ತಂಡ ಒಟ್ಟು 30 ಅಂಕಗಳನ್ನು ಪಡೆದಿರ್ತದೆ. ಮೂರನೇ ತಂಡ ಕುವೆಂಪು ತಂಡ ಒಟ್ಟು 40 ಅಂಕಗಳನ್ನು ಪಡೆದಿರ್ತದೆ. ನಾಲ್ಕನೇ ತಂಡ ಭಗತ್ ಸಿಂಗ್ ತಂಡ 30 ಅಂಕಗಳನ್ನು ಪಡೆದಿದೆ. ಐದನೇ ತಂಡ ಸರ್ ಎಂ ವಿಶ್ವೇಶ್ವರಯ್ಯ ತಂಡ 30 ಅಂಕಗಳನ್ನು ಪಡೆದಿದೆ. ಆರನೇ ತಂಡ ಸುಭಾಷ್ ಚಂದ್ರ ಬೋಸ್ ತಂಡ 10 ಅಂಕಗಳನ್ನು ಪಡೆದಿದೆ. ಈ 3 ಸುತ್ತಿನ ಒಂದು ಫಲಿತಾಂಶದಲ್ಲಿ ಮೂರನೇ ತಂಡ ಪ್ರಥಮ ಸ್ಥಾನವನ್ನು ಕಾದರಿಸಿಕೊಂಡಿದೆ. ನಿಮ್ಮ ಆಯ್ಕೆ 61ರಿಂದ 80 ಪ್ರಶ್ನೆಗಳಲ್ಲಿ ನಿಮ್ಮ ಆಯ್ಕೆ ಸಂಖ್ಯೆ ಯಾವುದು? ಪ್ರಶ್ನೆ ಸಂಖ್ಯೆ 61ನೇ ಪ್ರಶ್ನೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಸುಪ್ರಸಿದ್ಧ ಕೆಂಪು ಕೋಟೆ ಎಲ್ಲಿದೆ? ಸುಪ್ರಸಿದ್ಧ ಕೆಂಪು ಕೋಟೆ ಎಲ್ಲಿದೆ? ದೆಹಲಿಯ ಆಗ್ರಾದಲ್ಲಿದೆ. ಸರಿಯಾದ ಉತ್ತರ. 10 ಅಂಕಗಳು 4ನೇ ತಂಡಕ್ಕೆ. ಈಗ 5ನೇ ತಂಡಕ್ಕೆ ನೇರ ಪ್ರಶ್ನೆ. 62ನೇ ಪ್ರಶ್ನೆನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಐತಿಹಾಸಿಕ ವಿಶ್ವ ಪರಂಪರೆಯ ಕೆಂಪು ಕೋಟೆಯನ್ನು ಕಟ್ಟಿಸಿದವರು ಯಾರು? ಕೆಂಪು ಕೋಟೆಯನ್ನ ಕಟ್ಟಿಸಿದವರು ಯಾರು? ಪಾಸ್. ಕೆಂಪು ಕೋಟೆಯನ್ನು ಕಟ್ಟಿಸಿದವರು ಯಾರು? ಪಾಠಕ್ಕೆ 5 ಅಂಕಗಳು. ಈಗ 3ನೇದು ದೆಹಲಿಯ ಸುಪ್ರಸಿದ್ಧ ವಿಶ್ವ ಪರಂಪರೆಯ ತಾಣವಾದ ಕೆಂಪು ಕೋಟೆಯನ್ನು ಎಷ್ಟರಲ್ಲಿ ನಿರ್ಮಿಸಿದರು? ಕೆಂಪು ಕೋಟೆಯನ್ನ ಎಷ್ಟರಲ್ಲಿ ನಿರ್ಮಿಸಿದರು? ತಪ್ಪು ಉತ್ತರ. ತಪ್ಪು ಉತ್ತರ.
ಸರಿಯಾದ ಉತ್ತರ 1638ರಿಂದ 1648ರವರೆಗೂ ನಿರ್ಮಾಣ ಆಯಿತು. ಸರಿಯಾದ ಉತ್ತರ 5 ಅಂಕಗಳು ಎರಡನೇ ತಂಡಕ್ಕೆ. ಈಗ ಸಂಖ್ಯೆ 64 ಆಗಿದೆ. 55 65 ವಿಶ್ವೇಶ್ವರಯ್ಯರವರ ಜನ್ಮಸ್ಥಳ ಯಾವುದು? ವಿಶ್ವೇಶ್ವರಯ್ಯರವರ ಜನ್ಮಸ್ಥಳ ಯಾವುದು? ಒಂದನೇ ತಂಡಕ್ಕೆ ನೇರ ಪ್ರಶ್ನೆ ಇದು. ಮುದ್ದೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿರುವ ಮುದ್ದೇನಹಳ್ಳಿ. ಸರಿಯಾದ ಉತ್ತರ ಎರಡನೇ ತಂಡಕ್ಕೆ 5 ಅಂಕಗಳು. ಈಗ ನೇರ ಪ್ರಶ್ನೆ ಎರಡನೇ ತಂಡಕ್ಕೆ. ನಿಮ್ಮ ಆಯ್ಕೆಗಳ ಕ್ರಮ ಇದು ಪ್ರಶ್ನೆಗಳ ಆಯ್ಕೆಯ ಕ್ರಮ ಸಂಖ್ಯೆ 56 ಇಲ್ಲ, 61ರ ಮೇಲೆ ಇರ್ತಕ್ಕಂಥದ್ದು ಈ ಸುತ್ತಲೇ. 67ನೇ ಪ್ರಶ್ನೆ, ಶಿವಾಜಿಯವರ ತಂದೆಯ ಹೆಸರೇನು? ಶಿವಾಜಿಯ ತಂದೆಯ ಹೆಸರೇನು? ಸರಿಯಾಗಿ ಒಬ್ಬರು ಹೇಳಿ. ಶಹಾಜಿ. ಸರಿಯಾದ ಉತ್ತರ 10 ಅಂಕಗಳು ಎರಡನೇ ತಂಡಕ್ಕೆ. ಈಗ ಮೂರನೇ ತಂಡಕ್ಕೆ ನೇರ ಪ್ರಶ್ನೆ. ಪ್ರಶ್ನೆ ಆಯ್ಕೆಯ ಕ್ರಮ ಸಂಖ್ಯೆ 68ನೇ ಪ್ರಶ್ನೆಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಶಿವಾಜಿಯವರ ಗುರುವಿನ ಹೆಸರೇನು? ದಾದಾಜಿ ಕೊಂಡದೇವ. ಸರಿಯಾದ ಉತ್ತರ 10 ಅಂಕಗಳು ಮೂರನೇ ತಂಡಕ್ಕೆ. ಇಲ್ಲಿಗೆ 4 ಸುತ್ತುಗಳು ಮುಕ್ತಾಯಗೊಂಡಿದೆ. ಈಗ ಈ ಒಂದು 4 ಸುತ್ತುಗಳ ಒಟ್ಟು ಫಲಿತಾಂಶ. ರಾಣಿ ಚೆನ್ನಮ್ಮ ತಂಡ ಈ ಸುತ್ತಿನಲ್ಲಿ 3 ಗ್ರೇಸ್ ಅಂಕಗಳ ಜೊತೆಗೆ 10 ನೇರ ಅಂಕಗಳನ್ನು ಪಡೆದು ಒಟ್ಟು 25 ಅಂಕಗಳನ್ನ ಪಡೆದಿದೆ. ಮೂರನೇ ತಂಡ ಕುವೆಂಪು ತಂಡ 10, 4ನೇ ತಂಡ 10, 5ನೇ ತಂಡ ವಿಶ್ವೇಶ್ವರಯ್ಯ ತಂಡ ಯಾವುದೇ ಅಂಕ ಗಳಿಸಿಲ್ಲ. ಸುಭಾಷ್ ಚಂದ್ರ ಬೋಸ್ ತಂಡನೂ ಯಾವುದೇ ಅಂಕ ಗಳಿಸಿಲ್ಲ. ಈಗ 4 ಸುತ್ತು ಮುಗಿದ ನಂತರ ಒಟ್ಟು ಅಂಕಗಳು: ಮೊದಲನೇ ತಂಡ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಂಡ ಒಟ್ಟು 15 ಅಂಕ ಪಡೆದಿದೆ. ಎರಡನೇ ತಂಡ ಕಿತ್ತೂರು ರಾಣಿ ಚೆನ್ನಮ್ಮ ತಂಡ 55 ಅಂಕಗಳನ್ನ ಪಡೆದಿದೆ. ಮೂರನೇ ತಂಡ ಕುವೆಂಪು ತಂಡ 50 ಅಂಕಗಳನ್ನು ಪಡೆದಿದೆ. 4ನೇ ತಂಡ ಭಗತ್ ಸಿಂಗ್ ತಂಡ 40 ಅಂಕಗಳನ್ನು ಪಡೆದಿದೆ. 5ನೇ ತಂಡ ಸರ್ ಎಂ ವಿಶ್ವೇಶ್ವರಯ್ಯ ತಂಡ 30 ಅಂಕಗಳನ್ನು ಪಡೆದಿದೆ. ಸುಭಾಷ್ ಚಂದ್ರ ಬೋಸ್ ತಂಡ 10 ಅಂಕಗಳನ್ನ ಪಡೆದಿದೆ. ಬ್ರಿಟಿಷರ ವಿರುದ್ಧ ಹೋರಾಡಿದ ಕಿತ್ತೂರಿನ ವೀರ ಮಹಿಳೆ ಯಾರು? ಒಂದನೇ ತಂಡಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಕಿತ್ತೂರಿನ ವೀರ ಮಹಿಳೆ ಯಾರು? ವೆರಿ ಗುಡ್, ಉತ್ತರ ಕರೆಕ್ಟ್. ರಾಣಿ ಚೆನ್ನಮ್ಮ. ನೆಕ್ಸ್ಟ್ ಪ್ರಶ್ನೆ. ಮೈಸೂರು ಯುದ್ಧದಲ್ಲಿ ಬ್ರಿಟಿಷರ ನಡುವೆ ಹೋರಾಡಿದ ಮಹಾನ್ ವೀರ ಯಾರು? ರಾಂಗ್ ಆನ್ಸರ್. ಫಸ್ಟ್ ಕರೆಕ್ಟ್. ಸ್ವತಂತ್ರ ಸಂಗ್ರಾಮದಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಾನ್ ವೀರ ಯಾರು? ಟಿಪ್ಪು ಸುಲ್ತಾನ್. ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಎರಡನೇ ಅವರಿಗೆ ಪಾಯಿಂಟ್. ಟಿಪ್ಪು ಸುಲ್ತಾನ್ ವೀರ ಮರಣ ಹೊಂದಿದ ಸ್ಥಳ ಯಾವುದು? ಟಿಪ್ಪು ಸುಲ್ತಾನ್ ವೀರ ಮರಣ ಹೊಂದಿದ ಸ್ಥಳ ಯಾವುದು? ವೆರಿ ಗುಡ್, ಶ್ರೀರಂಗಪಟ್ಟಣ.
ನೆಕ್ಸ್ಟ್ ಕ್ವಶನ್. ಹೈದರಾಲಿಯ ಜನ್ಮಸ್ಥಳ ಯಾವುದು? ಹೈದರಾಲಿಯ ಜನ್ಮಸ್ಥಳ ಯಾವುದು? ಬೂದಿಕೋಟೆ. ಬೂದಿನಲ್ಲ, ಬೂದಿಕೋಟೆ. ಗುಡ್ ಆನ್ಸರ್. ಗುಡ್. ನೆಕ್ಸ್ಟ್. ರಾವಣಾಸುರ ಸೀತೆಯನ್ನು ಅಪಹರಿಸಿ ರಹಸ್ಯವಾಗಿಟ್ಟ ವನದ ಹೆಸರು ಏನು? ಅಶೋಕವನ. ಗುಡ್. ಶ್ರೀರಾಮನ ಯುಗ ಯಾವುದು? ಶ್ರೀರಾಮನ ಯುಗ ಯಾವುದು? ರಾಂಗ್ ಆನ್ಸರ್. ಶ್ರೀರಾಮನ ಯುಗ ತ್ರೇತಾಯುಗ. ಓಕೆ. ಪ್ರಪಂಚ ಸೃಷ್ಟಿಯ ಮೊದಲ ಯುಗ ಯಾವುದು? ಪ್ರಪಂಚ ಸೃಷ್ಟಿಯ ಮೊದಲ ಯುಗ ಯಾವುದು? ಋತುಯುಗ. ಗುಡ್. ಎರಡು ಗ್ರಂಥಗಳು ಯಾವುವು? ರಾಮಾಯಣ ಮತ್ತು ಮಹಾಭಾರತ. ಸರಿ ಉತ್ತರ. ಬಕಾಸುರನ ವಧೆ ಎಲ್ಲಿದೆ? ಈಗಿನ ಕೈವಾರದಲ್ಲಿದೆ. ಓಕೆ, ಗುಡ್, ರೈಟ್ ಆನ್ಸರ್. ಅವರು ತಮ್ಮ ಆಯುಧಗಳನ್ನು ಬಚ್ಚಿಟ್ಟ ಮರದ ಹೆಸರು ಅಥವಾ ವೃಕ್ಷದ ಹೆಸರು ಏನು? ಬನ್ನಿ ಮರ. ರೈಟ್ ಆನ್ಸರ್. ಚಿತ್ರದುರ್ಗ ಕೋಟೆಯನ್ನ ಕಟ್ಟಿಸಿದವರು ಯಾರು? ಚಿತ್ರದುರ್ಗ ಕೋಟೆಯನ್ನ ಕಟ್ಟಿಸಿದವರು ಯಾರು? ಚಾಲುಕ್ಯರು ಮತ್ತು ಹೊಯ್ಸಳರು. ವೆರಿ ಗುಡ್, ರೈಟ್ ಆನ್ಸರ್. ಗಂಗರ ಮೊದಲ ರಾಜಧಾನಿ ಯಾವುದು? ಗಂಗರ ಮೊದಲ ರಾಜಧಾನಿ ಯಾವುದು? ರಾಂಗ್ ಆನ್ಸರ್. ರೈಟ್ ಆನ್ಸರ್. ಓಕೆ. ದೇವಸ್ಥಾನ ಯಾವುದು? ಗಂಗರ ಕಾಲದ ಪವಿತ್ರವಾದ ದೇವಸ್ಥಾನ ಯಾವುದು? ಅಥವಾ ಗಂಗರು ಕಟ್ಟಿಸಿರುವ ಪವಿತ್ರವಾದ ದೇವಸ್ಥಾನ ಯಾವುದು? ಸೋಮೇಶ್ವರನಾಥ ದೇವಸ್ಥಾನ. ರೈಟ್ ಆನ್ಸರ್. ಕನ್ನಡ ನಾಡಿನತೆ ಯಾರು? ಚಾಮುಂಡೇಶ್ವರಿ. ರೈಟ್ ಆನ್ಸರ್. ಕರ್ನಾಟಕದ ನಾಡು ಹಬ್ಬ ಯಾವುದು? ದಸರಾ. ಗುಡ್, ರೈಟ್ ಆನ್ಸರ್. ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ರಾಂಗ್ ಆನ್ಸರ್. ಶ್ರೀಮತಿ ರಮಾದೇವಿ. ರೈಟ್ ಆನ್ಸರ್. ಭಾರತ ಸ್ವತಂತ್ರ ಚಳವಳಿಯಲ್ಲಿ ಗೆರಿಲ್ಲಾ ಯುದ್ಧವನ್ನು ಮಾಡಿದ ಬೆಳಗಾವಿಯ ವೀರ ಯಾರು? ಭಾರತ ಸ್ವತಂತ್ರ ಚಳವಳಿಯಲ್ಲಿ ಗೆರಿಲ್ಲಾ ಯುದ್ಧವನ್ನು ಮಾಡಿದ ಬೆಳಗಾವಿಯ ಯೋಧ ಯಾರು? ಸಂಗೊಳ್ಳಿ ರಾಯಣ್ಣ. ಕರೆಕ್ಟ್ ಆನ್ಸರ್. ಕರ್ನಾಟಕ ಗತವೈಭವ ಗ್ರಂಥವನ್ನು ಬರೆದವರು? ಕರ್ನಾಟಕದ ಗತವೈಭವ ಗ್ರಂಥವನ್ನು ಬರೆದವರು ಯಾರು? ನೆಕ್ಸ್ಟ್ ಪಾಸ್ ಕ್ವಶನ್. ಕರ್ನಾಟಕ ಗತವೈಭವ ಗ್ರಂಥವನ್ನು ಬರೆದವರು ಯಾರು? ರಾಂಗ್ ಆನ್ಸರ್. ರಾಂಗ್ ಆನ್ಸರ್. ರಾಂಗ್ ಆನ್ಸರ್. ರಾಂಗ್ ಆನ್ಸರ್. ಕರ್ನಾಟಕ ಗತವೈಭವ ಗ್ರಂಥವನ್ನು ಬರೆದವರು. ಎಸ್. ನೆಕ್ಸ್ಟ್ ವೆಂಕಟರಾಯ.
ಕರ್ನಾಟಕ ಗತವೈಭವ ಗ್ರಂಥವನ್ನ ಬರೆದಂತವರು ಆಲೂರು ವೆಂಕಟರಾಯ. ಕದಂಬ ವಂಶದ ಅತ್ಯಂತ ಪ್ರಸಿದ್ಧ ದೊರೆ ಯಾರು? ಕದಂಬ ವಂಶದ ಅತ್ಯಂತ ಪ್ರಸಿದ್ಧ ದೊರೆ ಯಾರು? ರಾಂಗ್ ಆನ್ಸರ್. ರಾಂಗ್ ಆನ್ಸರ್. ಸರಿಯಾಗಿ ಕರ್ಮವರ್ಮಲ್ಲ. ಸರಿ. ರಾಂಗ್ ಆನ್ಸರ್. ಇಲ್ವಾ? ನೆಕ್ಸ್ಟ್. ರಾಂಗ್ ಆನ್ಸರ್. ರಾಂಗ್ ಆನ್ಸರ್. ಕಾಕಸ್ತವರಮ್ಮ. ಕನ್ನಡವನ್ನ ಮೊದಲ ಆಡಳಿತ ಭಾಷೆಯಾಗಿ ಬಳಸಿದ ಕೀರ್ತಿ ಯಾವ ರಾಜವಂಶಕ್ಕೆ ಸೇರುತ್ತದೆ? ಕನ್ನಡವನ್ನ ಮೊದಲು ಆಡಳಿತ ಭಾಷೆಯನ್ನಾಗಿ ಬಳಸಿದ ಕೀರ್ತಿ ಯಾವ ರಾಜವಂಶಕ್ಕೆ ಸೇರುತ್ತದೆ? ಕದಂಬರ ರಾಜಲಾಂಛನ ಯಾವುದು? ಕದಂಬರ ರಾಜಲಾಂಛನ ಯಾವುದು? ರೈಟ್. ಕದಂಬರ ರಾಜಲಾಂಛನ ಯಾವುದು? ಸಿಂಹ. ರೈಟ್ ಆನ್ಸರ್. ವಂಶದ ಸಂಸ್ಥಾಪಕ ದೊರೆ ಯಾರು? ಕದಂಬ ವಂಶದ ಸಂಸ್ಥಾಪಕ ದೊರೆ ಯಾರು? ಮಯೂರ ವರ್ಮ. ರೈಟ್ ಆನ್ಸರ್. ಕದಂಬರ ರಾಜಧಾನಿಯಾದ ಬನವಾಸಿಗೆ ಇನ್ನೊಂದು ಹೆಸರು. ಕದಂಬರ ರಾಜಧಾನಿ ಬನವಾಸಿ, ಅದಕ್ಕೆ ಇನ್ನೊಂದು ಹೆಸರಿದೆ, ಅದು ಯಾವುದು? ಕದಂಬರ ರಾಜಧಾನಿಯಾದ ಬನವಾಸಿಗೆ ಇನ್ನೊಂದು ಹೆಸರು. ಎಸ್ ಬಾಸ್. ನೆಕ್ಸ್ಟ್. ಕದಂಬರ ರಾಜಧಾನಿ ಬನವಾಸಿಗೆ ವೈಜಯಂತಿಪುರ, ಅದನ್ನ ವೈಜಯಂತಿಪುರ ಅಂತ ಕರೀತಾರೆ. ಎರಡನೇ ಹೆಸರು. ನಮ್ಮ ರಸಪ್ರಶ್ನೆಯ ಎಲ್ಲ ಹಂತಗಳು ಮುಕ್ತಾಯ ಆಗಿದೆ. ತೀರ್ಪುಗಾರರು ತೀರ್ಪನ್ನ ಪ್ರಕಟಣೆ ಮಾಡ್ತಾರೆ. ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಬಹಳ ಚೆನ್ನಾಗಿ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ತಾವೆಲ್ಲರೂ ಕೂಡ ತಮಗೆ ಏನು ಜ್ಞಾನ ಇದೆ, ಏನು ಬೌದ್ಧಿಕ ಮಟ್ಟ ಇದೆ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸಿದ್ರ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳಿರಲಿ. ಈಗ ನಮ್ಮ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದ ತೀರ್ಪುಗಾರರು ತೀರ್ಪನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.